ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲಿ ಕಾಣ್ತಾ ಇಲ್ವೇ ಚಿನ್ನ? ಒಟ್ಟಿನಲ್ಲಿ ಪ್ರಪಂಚದ 19ನೇ ಅದ್ಭುತಗಳನ್ನ ವೇದಿಕೆ ಮೇಲೆ ತೋರಿಸ್ಕೊಟ್ಟಂತ ನಿಮ್ಮ ಸ್ಕಿಟ್ಟಿಗೆ ಈ ಒಂದು ಸ್ಕಿಟ್ ಹೆಂಗನಿಸ್ಬೋದು ನಮ್ಮ ಭಟ್ರಲ್ಲಿ ಕೇಳೋಣ. ಮಾನಸ ಗುರುಗಳೇ, ಸ್ತ್ರೀ ಸೌಂದರ್ಯ ಅಂತ ಒಂದಿರ್ತದಲ್ಲ, ಆ ಸ್ತ್ರೀ ಸೌಂದರ್ಯದಿಂದ ದೊಡ್ಡ ದೊಡ್ಡ ಕಾವ್ಯಗಳು ಹುಟ್ಕೊಂಡವೆ, ದೊಡ್ಡ ದೊಡ್ಡ ಕ್ರಿಯಾಶೀಲತೆ ಎಲ್ಲ ಬೆರೆದವ್ರೆ, ದೊಡ್ಡ ದೊಡ್ಡ ಯುದ್ಧಗಳಾಗಿದ್ದಾವೆ, ಸಾಮ್ರಾಜ್ಯ ಹುಟ್ಕೊಂಡವೆ, ಸಾಮ್ರಾಜ್ಯ ಮುಳುಗೋಗವೆ. ಅಂತ ಒಂದು ಸ್ತ್ರೀ ಸೌಂದರ್ಯನ ಸಂಪೂರ್ಣವಾಗಿ ಅಪಮಾನ ಮಾಡಿದಂಥ ಅವರಿಬ್ಬರಿಗೆ ನನ್ನ ನಮಸ್ಕಾರ. ಯಾರು ಈ ಅನುಪಮ ಲಾವಣ್ಯವತಿಯರನ್ನ ಸೃಷ್ಟಿ ಮಾಡಿದ ಪುಣ್ಯಾತ್ಮ ಯಾರು? ಈ ಶಿಲೆಯ ಸೃಷ್ಟಿಕರ್ತ ವಿಜಯ್ ಶೆಟ್ಟಿ. ವಿಜಯ್ ಶೆಟ್ಟಿ ಅಮರ ಶಿಲ್ಪಿ ಜಕಣಾಚಾರ್ಯರನ್ನ ಮೀರ್ಸಕ್ ಟ್ರೈ ಮಾಡಿದಂಥ ವಿಜಯ್ ಶೆಟ್ಟಿ ಅವರಿಗೆ ಬರ್ಲಿ ಚಪ್ಪಾಳೆ. ಮನೋಹರ, ನೀನೀಗ ವಿಜಯ್ ಶೆಟ್ಟಿ ಮೇಲೆ 5 ಸೀಸನ್ಗಳ ಸೇಡ್ ತೀರಿಸ್ಕೋಬೇಕು ಅಂದ್ರೆ ಇಬ್ರು ಕೈಲಿ ಒಂದು ಮುತ್ತು ಕೊಡ್ಸೋ. ಬಟ್ ಮಂಜನಲ್ಲಿ ಅಡಗಿರೋ ಪ್ರತಿಭೆನ ಹೊರಗೆ ತೆಗೆದಿದೆ ಆ ಕಡೆ ವಿಜಯ್ ಶೆಟ್ಟಿದಿಂದ. ಇವನು ಕುಡುಕನ ಪಾತ್ರ ಬಿಟ್ಟು ಒಂದು ನೈಟಿ ಒಂದು ಸ್ಕರ್ಟ್ ಹಾಕೊಂಡು ಕಂಗೊಳಿಸ್ತಾ ಇದೆಯಾ ಕಣಪ್ಪ ನೀನು. ಮಹಾಂತೇಶ ಯಾವ ಗಾಡಿ ಕೊಟ್ಟರು ಓಡಿಸ್ತಾನೆ, ಅಪ್ರತಿಮ ಕಲಾವಿದ. ಮನೋಹರ, ಸ್ವಾಗತ ಕಣ ಮತ್ತೊಮ್ಮೆ ವೇದಿಕೆ. ಅವತ್ತು ಹೆಂಗಿದೆಯೋ ಇವತ್ತು ಹಂಗೆ ಇದೆಯಾ ಕಣ, ಖುಷಿ ಆಗುತ್ತೆ ನೀನು ನೋಡಿದ್ರೆ. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ಥ್ಯಾಂಕ್ ಯು ಭಟ್ರೆ. ಇಂಥ ಒಂದು ಅದ್ಭುತವಾದ ಸ್ಫುರದ್ರೂಪಿಗಳಿಂದ ತುಂಬಿರುವಂತ ಈ ನಟನಾ ಕೌಶಲ್ಯತೆ ಬಗ್ಗೆ ಏನ್ ಹೇಳ್ತೀರಾ ಧರ್ಮ? ಮಂಜು ಸೂಪರ್ ಆಗಿ ಮಾಡಿದೆ ಕಣೋ. ಸಂದೀಪ ಮುದ್ದ ಕಾಣಿಸ್ತಿದ್ಯಾ ಕಣೋ. ಥ್ಯಾಂಕ್ ಯು ಸರ್. ನೀನು ಕಲಾವಿದರಾಗಿ ಆ ಸೌಂದರ್ಯ ತೋರಿಸಿದ್ರಲ್ಲ ನೀವಿಬ್ರು ಹೆಣ್ಮಕ್ಳು, ಅದು ನಿಜವಾದ ಸೌಂದರ್ಯ. ಆಕ್ಚುಲಿ ನಮ್ಗೆಲ್ರಿಗೂ ಡೌಟು, ಇವಳು ಯಾರು ಆಮೇಲೆ ನಂಗೆ ಗೊತ್ತಾಯ್ತು ಅದು ಮಂಜು ಅಂತ. ನಿಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಅಲ್ಲೋ? ನಿಮಿಷ ಇರಿ, ಇಬ್ರು ಹತ್ರ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಬನ್ನಿ ಮುಖದ ಹೋಗಿ. ಜಗಣ, ಏನ್ ಹೇಳ್ತೀರಿ ಅಂದದ ಬಗ್ಗೆ? ಅವ್ನು ಭಾಳ ಚೆನ್ನಾಗಿ ಟ್ರೈ ಮಾಡ್ದ. ಹೌದು, ಮಂಜು ತುಂಬ ಚೆನ್ನಾಗಿ ಚಳಿ ಬಿಟ್ಟು ಆ್ಯಕ್ಟ್ ಮಾಡ್ತಾನೆ. ಅವನು ಕುಡ್ಕೊಂಡು ರೋಲ್ ಬಿಟ್ಟು ಈಚೆ ಬಂದು ಬೇರೆ ಮಾಡ್ತಾರೆ. ಇನ್ನು ಇವನು ಮಾಂತೇಶನ್ ಏನು ಹೇಳೋದು ಬೇಕಾಗಿಲ್ಲ ಬಿಡಿ, ಅವ್ನು ಸ್ಟ್ಯಾಂಡರ್ಡ್ ಆ್ಯಕ್ಟರ್. ಅವ್ನು ಯಾವ ಪಾತ್ರ ಕೊಟ್ಟರು ಚೆನ್ನಾಗಿ ಮಾಡ್ತಾನೆ. ಇವ್ರಿಗೆ ನಮ್ಮ ಕೋಳಿ ಕಳ್ಳ ಬಂದು ಸೇರಿಕೊಂಡು ಒಂದು ಏನು ಹೇಳ್ತಾರಲ್ಲ, ಒಂದು ಎಕ್ಸ್ಟ್ರಾ ಸೌಂಡ್ ಬರೆಸ್ತಾ. ತುಂಬ ಥ್ಯಾಂಕ್ಸ್, ವೆಲ್ಕಮ್ ಟು ಸ್ಟೇಜ್. ನಗು ಬರುತ್ತೆ, ಅದಷ್ಟು ಪ್ರಯತ್ನ ಎಲ್ಲರೂ ಮಾಡೋದು. ಸೂಪರ್ ಜಗಣ, ಥ್ಯಾಂಕ್ ಯು ವೆರಿ ಮಚ್. ಏಡ್ಸ್ ಬಗ್ಗೆ ತಿಳಿಯಿರಿ. ಆಕ್ಚುಲಿ ಎಲ್ಲೋ ಒಂದ್ ಕಡೆ ಈ ಸ್ಕಿಟ್ಗೆ ಅದೇ ಸ್ಫೂರ್ತಿ ಆಗಿರ್ಬೋದು. ಇಲ್ಲ, ಅದು ಒರಿಜಿನಲ್ ಜನಾರ್ದನನ್ ಕತೆ. ಅದು ಬ್ಯಾಂಕ್ ಜನಾರ್ದನ್ ಕತೆನೋ. ಪಾಪ ಅವ್ನು ಬಿಗಿನಿಂಗು ಪಿಕ್ಚರ್ ಶೂಟಿಂಗು ಎಲ್ಲ ಟ್ರೈ ಮಾಡ್ತಾ ಇದ್ನಲ್ಲ, ಆಗ ಅವನಿಗೆ ಯಾರೋ ಒಬ್ಬ ಡೈರೆಕ್ಟರ್ ಬಂದು ಈ ಥರ ಒಂದು ರೋಲ್ ಇದೆ ಮಾಡ್ತೀರಾ ಅಂತ ಕೇಳ್ದಂತೆ. ಹ್ಞೂ ಅಂತ ಅಂದಾಗ ಪಾಪ ಅವ್ನು ಮಾಡೋದು ಸ್ಮಾಲ್ ಶಾರ್ಟು ನೀವು ಮಾಡಿಬಿಟ್ಟು ಹೋಗಿ ಅಂದ್ಬಿಟ್ಟು ಅವನಿಗೆ ಸ್ವಲ್ಪ ಏನೋ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ಅವನು ಪಬ್ಲಿಕ್ ಟಾಯ್ಲೆಟಲ್ಲಿ ಒಂದ ಮಾಡೋಕೆ ಹೋದಾಗ ಅವನದೇ ಫೋಟೋ ನೋಡಿದಂತೆ. ಹೇಗಿದ್ದೆ ಹೇಗಾದೆ, ಅದು ಅವನದೇ ಕತೆ. ಅದು ಅಯ್ಯೋ ಅವ್ನು ಹೇಳಿದ್ನಲ್ಲ ಅಂದ್ಬಿಟ್ಟು ನಾವಿಟ್ವಿ ಅದನ್ನು ಸುಮ್ಮನೆ ಕಾಮಿಡಿಗೋಸ್ಕರ. ನನ್ನ ಭಾಳ ಒಳ್ಳೆ ಗೆಳೆಯ ಅವನು. ಪಾಪ ಅವನು ಇವತ್ತು ನಮ್ಮ ಜೊತೆ ಇಲ್ಲ. ಅವ್ನ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನೀವು ಟಕ್ 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 ಅಂತಾನೆ. ಹಾಗೆ ವಂಡರ್ಫುಲ್ ಆ್ಯಕ್ಟರ್. ಅವನು ಸ್ವಂತ ಸ್ಟೋರಿ ಅದು. ಎಂಥ ಇನ್ಸೈಟ್ ಸರ್ ಇದು, ಸೂಪರ್ ಇದು.